ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ದುಳಿತದ ಪ್ರಕರಣ 11 ಜನ ಸಾವನ್ನಪ್ಪಿದ್ದಾರೆ, 60ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಇದೇ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಓವರ್ಟೇಕ್ ಮಾಡಿ ವಿಧಾನಸೌಧದ ಕಾರ್ಯಕ್ರಮವನ್ನು ಮಾಡಿದ್ರು. ಪ್ರತಿಕ್ರಿಯೆಗೆ ಗೃಹ ಸಚಿವ ಪರಮೇಶ್ವರ್ ನಿರಾಕರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ನಾನು ಏನನ್ನೂ ಕೂಡ ಹೇಳೋದಿಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು. ತನಿಖೆಯ ವೇಳೆ ಕೇಳಿದ್ರೆ ಎಲ್ಲವನ್ನೂ ಕೂಡ ವಿವರಿಸ್ತೇನೆ. ಈಗ ನಾನು ಹೇಳಿಕೆ ಕೊಟ್ಟರೆ ತನಿಖೆಯ ದಿಕ್ಕು ಬದಲಾಗುತ್ತೆ ಅಂತೇಳಿ ಸ್ವತಃ ಗೃಹ ಸಚಿವರೇ ಹೇಳಿಕೆ ಕೊಟ್ಟಿರುವಂಥದ್ದು. ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೇಳಿಕೆ ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಓವರ್ಟೇಕ್ ಮಾಡುವಂತಹ ಪ್ರವೃತ್ತಿ ರಾಜ್ಯ ಸರ್ಕಾರದಲ್ಲಿ ಮುಂದುವರೆದಿದೆ. ಈ ಹಿಂದೆಯೂ ಕೂಡ ಇದೇ ವಿಚಾರ ಚರ್ಚೆಗೆ ಬಂದಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿಯ ಹಿಂಟನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ. ಏನನ್ನು ಕೂಡ ಮಾತಾಡೋದಿಲ್ಲ ಇವತ್ತು. ಯಾಕೆಂದರೆ ಈಗಾಗಲೇ ನಾವು ತನಿಖೆಗಾರ ವಹಿಸಿದ್ದೇವೆ. ಜಸ್ಟಿಸ್ ಮೈಕೇಲ್ ಕುನ್ನಾರ್ ಅವರ ಒನ್ ಮ್ಯಾನ್ ಕಮಿಷನ್ಗೆ ಇದನ್ನು ಒಪ್ಪಿಸಿದ್ದೇವೆ, ಸರ್ಕಾರ ಒಪ್ಪಿಸಿದೆ. ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ನಾವ್ಯಾರೂ ಕೂಡ ಏನನ್ನು ಮಾತಾಡೋದಿಲ್ಲ. ಯಾಕೆಂದರೆ ನಾವು ಏನು ನಮ್ಮ ಹೇಳಿಕೆಗಳು ಕೊಡ್ತೀವಿ ಮಾಧ್ಯಮದ ಮೂಲಕ, ಅವು ಬೇರೆ ಬೇರೆ ರೀತಿಯಲ್ಲಿ ಸಬ್ಜುಡಿಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಮಾತಾಡೋದಿಲ್ಲ. ಒಟ್ಟಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ಇಷ್ಟು ಜನ ಪೊಲೀಸ್ ಬಂದೋಬಸ್ತ್ ಇತ್ತು, ಅವತ್ತು ತುಂಬ ನಾನು ಹೇಳಿದ್ನಲ್ಲ, ಅದೆಲ್ಲ ನಮ್ಮ ಹತ್ರ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ನಾವು ನಮ್ಮ ತನಿಖಾ ಸಂಸ್ಥೆಗೆ ಕೊಡ್ತೇವೆ. ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ, ಏನೆಲ್ಲ ಅವ್ರಿಗೆ ಮಾಹಿತಿ ಬೇಕಾಗ್ತದೆ ಅದನ್ನೆಲ್ಲ ನಾವು ಕೊಡ್ತೇವೆ. ಅವರು ಅಲ್ಟಿಮೇಟ್ಲಿ ನೋಡಿ, ನಾನು ಹೇಳೋದು ಇಷ್ಟೇ, ನಾನೇನು ಕೂಡ ಇವತ್ತು ಹೇಳೋದಿಲ್ಲ. ಅದನ್ನೇನಾದರೂ ಇದ್ದರೆ ನಮಗೆ ತನಿಖೆ ಆದ ಮೇಲೆ ಅಥವಾ ತನಿಖೆಯಲ್ಲಿ ಏನಾದರೂ ನಮ್ಮನ್ನು ಕೇಳಿದರೆ ಅದಕ್ಕೆ ಅವ್ರಿಗೆ ಹೇಳ್ತೀವಿ. ಈಗ ನಾನು ಏನಾದರೂ ಹೇಳಿದರೆ ಅದು ತನಿಖೆ ಅದಕ್ಕೆ ಬೇರೆ ಕಡೆ ಹೋಗೋ ಸಾಧ್ಯತೆ ಇರ್ತದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಈ ಓವರ್ಟೇಕ್ ಪ್ರವೃತ್ತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸದೇನೂ ಅಲ್ಲ, ಈ ಹಿಂದೆ ಕೂಡ ಚರ್ಚೆ ಆಗಿತ್ತು. ಬಟ್ ಈಗ ಪರಮೇಶ್ವರ್ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಇದ್ರೆ ಸರ್ಕಾರದ ಒಳಗಡೆನೆ ಸಮನ್ವಯತೆಯ ಕೊರತೆಯನ್ನು ಎತ್ತಿ ತೋರಿಸ್ತಾ ಇದೆಯಾ ಈ ಹೇಳಿಕೆ ಅಂತ? ಪ್ರೇಮ್, ಹೌದು. ಯಾಕೆಂತಂದ್ರೆ ಇವತ್ತು ಪರಮೇಶ್ವರ್ ಅವರು ಮಾತನಾಡಿದಂಥ ದಾಡಿ ಆ ರೀತಿ ಇತ್ತು. ಯಾಕೆಂದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ, ಚಿನ್ನಸ್ವಾಮಿ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರನ್ನ ಓವರ್ಟೇಕ್ ಮಾಡಿ ಕಾರ್ಯಕ್ರಮ ಆಯೋಜನೆ ಆಯ್ತಾ ಅನ್ನುವಂಥ ಪ್ರಶ್ನೆಗೆ ಪರಮೇಶ್ವರ್ ಅವರು ಉತ್ತರ ಕೊಡ್ಲಿಕ್ಕೆ ಮುಂದಾಗ್ಲಿಲ್ಲ. ಅವ್ರು ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಂತದ್ದು ಇಷ್ಟೇ, ಈಗ ಮೈಕಲ್ ಡಿ ಕುನ್ನ ನೇತೃತ್ವದಲ್ಲಿ ತನಿಖೆ ಆಗ್ತಿದೆ. ಆ ತನಿಖಾ ಸಂಸ್ಥೆಯ ಮುಂದೆ ನಮ್ಮ ಬಳಿ ಇರುವಂತ ಮಾಹಿತಿಗಳು, ನಾವೆಷ್ಟು ಜನ ಮೆನ್ನನ್ನ ಹಾಕಿದ್ವಿ, ಯಾವ ರೀತಿಯಾಗಿ ಪೊಲೀಸ್ ಪ್ರೊಟೆಕ್ಷನ್ ಅನ್ನಿತ್ತು, ಇದೆಲ್ಲ ಮಾಹಿತಿಯನ್ನ ಕೊಡ್ತೀವಿ ಅನ್ನುವಂತ ಮಾತುಗಳನ್ನು ಹೇಳೋ ಮೂಲಕ ಎಲ್ಲ ಒಂದ್ ಕಡೆ ತಮ್ಮ ಖಾತೆಯನ್ನ ಬೇರೆಯವರು ಓವರ್ಟೇಕ್ ಮಾಡಿದ್ದಾರೆ ಅನ್ನುವಂತಹ ಸುಳಿವನ್ನ ಕೊಟ್ಟರು. ಮತ್ತೊಂದು, ಪೊಲೀಸ್ ಇಲಾಖೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡೋದು ಬೇಡ ಅನ್ನುವಂತಹ ಪತ್ರ ಬರೆದಿದ್ರು ಕೂಡ ಮಾಡಿದ್ಯಾಕೆ ಅನ್ನುವಂತ ಪ್ರಶ್ನೆಗೂ ಕೂಡ ಪರಮೇಶ್ವರ್ ಅವರು ಜಾಣ್ಮೆಯ ಉತ್ತರವನ್ನ ಕೊಟ್ಟಿರುವಂತದ್ದು. ಈಗ ನಾನು ಯಾವುದರ ಬಗ್ಗೆನೂ ಕೂಡ ಮಾತನಾಡೋದಿಲ್ಲ, ತನಿಖಾ ಸಂಸ್ಥೆ ತನಿಖೆ ಮಾಡ್ತಿದೆ, ಅದಕ್ಕೆ ಬೇಕಾದಂತ ಎಲ್ಲಾ ಮಾಹಿತಿಗಳನ್ನ ನಾವು ಕೊಡ್ತೀವಿ, ಅದಾದ ಮೇಲೆ ಏನ್ ಮಾಡಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಬಹುದು ಅನ್ನುವಂತ ಮಾತುಗಳನ್ನು ಹೇಳುವ ಮೂಲಕ ಎಲ್ಲವೂ ಗೃಹ ಇಲಾಖೆಯ ಅಂಡರ್ ಅಲ್ಲಿ ನಡೆದಿಲ್ಲ ಅನ್ನುವಂತಹ ಆ ಒಂದು ರೀತಿಯಾದಂತಹ ಹಿಂಟನ್ನ ಪರಮೇಶ್ವರ್ ಅವರು ತಮ್ಮ ಮಾತಿನಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ತನಿಖೆಯ ವೇಳೆ ಕೇಳಿದ್ರೆ ಎಲ್ಲವನ್ನೂ ಕೂಡ ಹೇಳ್ತೇನೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಬಟ್ ಪರಮೇಶ್ವರ್ ಅವರ ಇದೊಂದು ಹೇಳಿಕೆ ಬೇರೆಯದ್ದೇ ಅರ್ಥವನ್ನ ಕಲ್ಪಿಸ್ತಾ ಇದೆ. ಪರಮೇಶ್ವರ್ ಅವರ ಗಮನಕ್ಕೆ ಬರ್ದೇನೆ, ಅವರಿಗೆ ಗೊತ್ತಿಲ್ಲದೇನೆ ಈ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡುವಂತಹ ಕೆಲಸ ಆಯ್ತಾ ಅನ್ನುವಂತಹ ಅನುಮಾನವನ್ನು ಕೂಡ ಮುನ್ನೆಲೆಗೆ ತರ್ತಾ ಇರುವಂಥದ್ದು. ಆ ಕಡೆ CM ಸಿದ್ದರಾಮಯ್ಯನವ್ರು ನೋಡಿದ್ರೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತಾರೆ, ಈ ಕಡೆ ಪರಮೇಶ್ವರ್ ಅವರು ನೋಡಿದ್ರೆ ನನಗದು ಗೊತ್ತೇ ಇಲ್ಲ ಅಂತಾರೆ. ಹಾಗಾದ್ರೆ ಪರ್ಮಿಷನ್ ಕೊಟ್ಟಿದ್ಯಾರು? ಇದು ಈಗಿರುವಂತಹ ಪ್ರಶ್ನೆ.